ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ದುರ್ಯೋಧನ ಮಾತು ಮುಗಿಸುತ್ತಿದ್ದಂತೆ ಧೃತರಾಷ್ಟ್ರ ಮಗನಿಗೆ ಹೇಳಿದ, ದುರ್ಯೋಧನ, ನೀನು ನನ್ನ ಮಕ್ಕಳಲ್ಲಿ ಹಿರಿಯ. ಉಳಿದವರು ನಿನ್ನ ಮೇಲ್ಪಂಕ್ತಿಯನ್ನು ಅನುಸರಿಸುತ್ತಾರೆ. ಪಾಂಡವರ ಬಗ್ಗೆ ಅಸೂಯೆ ಪಡಬೇಡ, ಅವರನ್ನು ದ್ವೇಷಿಸಬೇಡ. ದ್ವೇಷ ಉಳ್ಳವನಿಗೆ ಶಾಂತಿ ಇಲ್ಲ. ದ್ವೇಷ ವ್ಯಾಕುಲಗಳನ್ನು ದ್ವಿಗುಣಗೊಳಿಸುತ್ತದೆ. ಯುಧಿಷ್ಠಿರ ನಿಷ್ಕಪಟಿ, ಅವನು ನಿನ್ನ ಮಿತ್ರ. ಅವನಿಗಿರುವಂತೆಯೇ ನಿನಗೂ ಮಿತ್ರರಿದ್ದಾರೆ. ನಿನಗಿಷ್ಟವಿದ್ದಲ್ಲಿ ಸಪ್ತತಂತು ಯಾಗ ಮಾಡು. ಭೂಮಂಡಲದ ಎಲ್ಲ ರಾಜರುಗಳನ್ನು ಆಹ್ವಾನಿಸು. ಅವರು ಯುಧಿಷ್ಠಿರನಿಗೆ ಕೊಟ್ಟಂತೆ ನಿನಗೂ ಅಮೂಲ್ಯವಾದ ಉಡುಗೊರೆಗಳನ್ನು ಕೊಡುವರು. ಅನ್ಯರ ಆಸ್ತಿಯನ್ನು ಬಯಸದೆ ತನ್ನ ಕರ್ತವ್ಯಗಳಿಗೆ ಬದ್ಧನಾದವನಿಗೆ ಮನಃಶಾಂತಿ ಇರುತ್ತದೆ ಹಾಗೂ ಅಂಥವನು ಅಭ್ಯುದಯ ಹೊಂದುತ್ತಾನೆ. ನಿನ್ನ ಬಂಧುಗಳೊಡನೆ ಜಗಳವಾಡುವುದು ವಿವೇಕವಲ್ಲ. ಆದರೆ ದುರ್ಯೋಧನ ತಂದೆಯ ಮಾತುಗಳನ್ನು ಮನಸ್ಸಿಗೆ ತಂದುಕೊಳ್ಳಲಿಲ್ಲ. ಶ್ರೀಸಾಮಾನ್ಯರಿಗೆಂದಿರುವ ನೀತಿ ಸಂಹಿತೆಗಳಿಗೆ ರಾಜ ಬದ್ಧನಲ್ಲ. ರಾಜನಾದವನು ತನ್ನ ಶತ್ರುಗಳನ್ನು ಮಣಿಸಲು ನ್ಯಾಯ ಅನ್ಯಾಯಗಳನ್ನೊಳಗೊಂಡಂತೆ ಸಕಲ ಮಾರ್ಗಗಳನ್ನು ಅನುಸರಿಸಬೇಕಾಗುತ್ತದೆ. ಯಾರು ಅತೃಪ್ತರೋ, ಯಾರು ತನ್ನ ಸ್ಥಾನಮಾನ ವೃದ್ಧಿಗೆ ಪ್ರಯತ್ನಿಸುವರೋ ಅಂಥವರು ಮಾತ್ರ ಅಭ್ಯುದಯ ಹೊಂದುತ್ತಾರೆ. ಕಾಯಿಲೆಗೆ ಪ್ರಾರಂಭದಲ್ಲೇ ಚಿಕಿತ್ಸೆ ಮಾಡಬೇಕು, ಶತ್ರುವನ್ನು ಬೆಳೆಯಗೊಡಬಾರದು ಎಂದು ವಾದಿಸಿದ ದುರ್ಯೋಧನ. ನಾನು ಪಾಂಡವರ ಸಕಲ ಸಂಪತ್ತಿನ ಒಡೆಯನಾಗಬೇಕು, ಇಲ್ಲವೇ ಅವರೊಂದಿಗೆ ಯುದ್ಧ ಮಾಡಿ ಸಾಯಬೇಕು ಎಂದು ಘಂಟಾಘೋಷವಾಗಿ ಹೇಳಿದ. ದುರ್ಯೋಧನನ ವಾದ ಸಮರ್ಥನೆಗೆ ಶಕುನಿ ಮುಂದಾದ. ಪಗಡೆ ದ್ಯೂತಕ್ಕೆ ದೊರೆ ಅನುಮತಿ ನೀಡಿದ್ದಲ್ಲಿ ಪಾಂಡವರ ಸಕಲ ಸಂಪತ್ತನ್ನು ತಂದು ದುರ್ಯೋಧನನ ಕಾಲಬುಡದಲ್ಲಿ ಚೆಲ್ಲುವುದಾಗಿ ಹೇಳಿದ. ಧೃತರಾಷ್ಟ್ರನಿಗೆ ಇನ್ನೂ ಶಂಕೆ ಅಂಜಿಕೆಗಳು ಹೋಗಿರಲಿಲ್ಲ. ಅವನು ಹೇಳಿದ, ಮಗು, ನಮಗಿಂತ ಪ್ರಬಲರಾದವರ ಶತ್ರುತ್ವವನ್ನು ಆಮಂತ್ರಿಸುವುದು ವಿವೇಕದ ನಡೆಯಲ್ಲ ಎಂದು ನನಗನಿಸುತ್ತಿದೆ. ಒಮ್ಮೆ ವೈರತ್ವ ಹುಟ್ಟಿತೋ ಅದು ತನ್ನದೇ ಆಯುಧಗಳನ್ನು ತಯಾರು ಮಾಡಿಕೊಳ್ಳುತ್ತದೆ. ಹೀಗೆ ತಂದೆ ಮಕ್ಕಳ ಮಧ್ಯೆ ವಾಗ್ವಾದ ಮುಂದುವರಿಯಿತು. ಅಂತಿಮವಾಗಿ ಧೃತರಾಷ್ಟ್ರ ಮಗನಿಗೆ ಮಣಿದ. ದ್ಯೂತ ಸಭಾಂಗಣ ನಿರ್ಮಾಣಕ್ಕಾಗಿ 100 ಮಂದಿ ಕುಶಲ ಕರ್ಮಿಗಳನ್ನು ಕರೆಸಲಾಯಿತು. ಸಕಾಲದಲ್ಲಿ ದ್ಯೂತ ಸಭಾಂಗಣದ ನಿರ್ಮಾಣವಾಯಿತು. ಇಂದ್ರಪ್ರಸ್ಥಕ್ಕೆ ಹೋಗಿ ತನ್ನ ಆದರಾತಿಥ್ಯ ಸ್ವೀಕರಿಸಲು ಹಾಗೂ ದುರ್ಯೋಧನ ಮತ್ತಿತರರೊಂದಿಗೆ ಸ್ನೇಹದ ದ್ಯೂತವಾಡಲು ಬರುವಂತೆ ಆಹ್ವಾನ ನೀಡಲು ವಿದುರನಿಗೆ ಆದೇಶಿಸಿದ. ವಿದುರ ದೊರೆಯ ಆದೇಶ ಪಾಲಿಸಲು ಮೊದಮೊದಲು ಹಿಂದೇಟು ಹಾಕಿದ. ಇದು ರಾಜಮನೆತನದ ಅಂತ್ಯದ ಆರಂಭವಾದೀತೆಂದು ಎಚ್ಚರಿಸಿದ. ಆದರೆ ಧೃತರಾಷ್ಟ್ರ ಎಲ್ಲವೂ ಭಗವಂತನ ಕೈಯಲ್ಲಿದೆ ಎಂದು ಹೇಳಿ ತನ್ನಾಜ್ಞೆಯನ್ನು ಕಾರ್ಯಗತ ಮಾಡುವಂತೆ ನುಡಿದ. ವಿದುರ ಒಲ್ಲದ ಮನಸ್ಸಿನಿಂದಲೇ ನಾಗಾಲೋಟದ ಸಾರೋಟಿನಲ್ಲಿ ಇಂದ್ರಪ್ರಸ್ಥಕ್ಕೆ ತೆರಳಿದ. ಪಾಂಡವರು ಅವನನ್ನು ಪ್ರೀತಿಯಿಂದ ಬರಮಾಡಿಕೊಂಡರು. ಯುಧಿಷ್ಠಿರನು ಅವನನ್ನು ಪಕ್ಕದಲ್ಲೇ ಕೂರಿಸಿಕೊಂಡು ಧೃತರಾಷ್ಟ್ರ ಮತ್ತಿತರರ ಯೋಗಕ್ಷೇಮವನ್ನು ವಿಚಾರಿಸಿದ. ವಿದುರ ಯುಧಿಷ್ಠಿರನ ಪ್ರಶ್ನೆಗಳಿಗೆ ಉತ್ತರಿಸಿದ ನಂತರ ನುಡಿದ, ಯುಧಿಷ್ಠಿರ, ನಾನು ಧೃತರಾಷ್ಟ್ರನಿಂದ ನಿನಗೊಂದು ಆಮಂತ್ರಣ ತಂದಿದ್ದೇನೆ. ನೀನು ಮತ್ತು ಸೋದರರು ಹಸ್ತಿನಾವತಿಗೆ ಕೂಡಲೇ ಬರಬೇಕು. ದೊರೆ ಭವ್ಯವಾದ ಒಂದು ಭವನ ಕಟ್ಟಿಸಿದ್ದಾನೆ. ನೀನು ಅಲ್ಲಿ ಒಂದು ಆಟ ಆಡಬೇಕು, ಪಗಡೆಯಾಟ ಆಡಬೇಕು. ಇದರಿಂದ ಧೃತರಾಷ್ಟ್ರನಿಗೆ ಸಂತೋಷವಾಗಲಿದೆ. ಹಲವಾರು ಮಂದಿ ರಾಜರು ಈಗಾಗಲೇ ಹಸ್ತಿನಾವತಿಗೆ ಹೊರಟಿದ್ದಾರೆ. ಪಗಡೆಯಾಟದ ಕಲಿಗಳನ್ನು ಆಮಂತ್ರಿಸಲಾಗಿದೆ. ಯುಧಿಷ್ಠಿರ, ಬರುವೆ ತಾನೆ? ಆಟ ಜಗಳಕ್ಕೆ ಮನಸ್ತಾಪಗಳಿಗೆ ದಾರಿ ಮಾಡಿಕೊಡಬಹುದು. ವಿದುರ, ನೀನು ನನಗೆ ಮಾರ್ಗದರ್ಶನ ಮಾಡಬೇಕು. ಯುಧಿಷ್ಠಿರ, ಜೂಜು ದುಃಖದ ಮೊದಲ ಅಧ್ಯಾಯ ಎಂಬುದನ್ನು ನಾನು ಬಲ್ಲೆ. ಧೃತರಾಷ್ಟ್ರನ ಮನಸ್ಸು ಬದಲಾಯಿಸಲು ಪ್ರಯತ್ನಿಸಿದೆ, ಆದರೆ ನನ್ನಿಂದಾಗಲಿಲ್ಲ. ಎಲ್ಲವನ್ನು ಸಾಂಗವಾಗಿ ಆಲೋಚಿಸಿ ವಿವೇಕದ ನಿರ್ಧಾರ ತೆಗೆದುಕೋ ಎಂದ ವಿದುರ. ವಿದುರ, ಧೃತರಾಷ್ಟ್ರನ ಮಕ್ಕಳಲ್ಲದೆ ಬೇರೆ ಯಾರಾದರೂ ಪಗಡೆ ಪಂದ್ಯದಲ್ಲಿ ಆಡುವರೆ? ಕಪಟಿ ಆಟಗಾರರು ಇದ್ದಾರೇನು? ನನ್ನೊಂದಿಗೆ ಅತಿ ಹೆಚ್ಚು ಪಣ ಒಡ್ಡಿ ಯಾರು ಆಡುತ್ತಾರೆ? ಧರ್ಮಜ, ನಿಪುಣ ಆಟಗಾರನಾದ ಕುತಂತ್ರಿ ಶಕುನಿ ಇರುತ್ತಾನೆ.
ಅವನೊಂದಿಗೆ ಸತ್ಯವ್ರತ, ಪುರುಮಿತ್ರ, ವಿವಿಂಶತಿ, ಚಿತ್ರಸೇನ, ಜಯ ಇವರುಗಳಿರುತ್ತಾರೆ. ವಿದುರ, ಕಪಟಿಗಳು ನೀತಿಗೆಟ್ಟವರು ಇರುತ್ತಾರೆಂಬುದು ಖಚಿತವಾಯಿತು. ಧೃತರಾಷ್ಟ್ರ ತನ್ನ ಮಕ್ಕಳ ಹಿತಾಸಕ್ತಿಯಿಂದ ನಮ್ಮನ್ನು ಆಹ್ವಾನಿಸಿದ್ದಾನೆ. ಶಕುನಿ ಇದ್ದಲ್ಲಿ ಅವನ ವಿರುದ್ಧ ನಾನು ಆಡುವುದಿಲ್ಲ. ಆದರೆ ಅವನು ಸವಾಲು ಹಾಕಿದರೆ ನನ್ನಿಂದ ನಿರಾಕರಿಸಲಾಗದು. ನಾನು ನನ್ನ ಪ್ರತಿಜ್ಞೆಗೆ ಬದ್ಧನಾಗಿರುವೆ. ಇಷ್ಟು ಹೇಳಿದ ಯುಧಿಷ್ಠಿರ ಪ್ರಯಾಣಕ್ಕೆ ಸಿದ್ಧತೆಗಳನ್ನು ಮಾಡುವಂತೆ ಸೇವಕರಿಗೆ ಆಜ್ಞಾಪಿಸಿದ. ಮರುದಿನ ದ್ರೌಪದಿ ಮತ್ತು ಸಹೋದರರೊಂದಿಗೆ ಹಸ್ತಿನಾವತಿಗೆ ಪಯಣಿಸಿದ. ವಿಧಿ ಮನುಷ್ಯನನ್ನು ಎಲ್ಲದಕ್ಕೂ ಕುರುಡಾಗಿಸುತ್ತದೆ ಎಂಬ ಆಲೋಚನೆ ಅವನ ಮನದಲ್ಲಿ ಮೂಡಿತ್ತು. ಹಸ್ತಿನಾವತಿ ತಲುಪಿದ ಕೂಡಲೇ ಧೃತರಾಷ್ಟ್ರನ ಅರಮನೆಗೆ ಹೋಗಿ ಅವನಿಗೆ ನಮಸ್ಕರಿಸಿದ. ಉಳಿದ ಹಿರಿಯರನ್ನು ಭೇಟಿ ಮಾಡಿದ. ಸೋದರರು ಮತ್ತು ಗಾಂಧಾರಿಯೊಂದಿಗೆ ಉಭಯ ಕುಶಲೋಪರಿ ಮಾತನಾಡಿದ. ಅನಂತರ ಪಾಂಡವರು ತಮಗೆ ಗೊತ್ತುಪಡಿಸಿದ ಭವನದಲ್ಲಿ ವಿರಮಿಸಿದರು. ವಿಧಿ ನಿಶ್ಚಿತ ದ್ಯೂತ. ಮರುದಿನ ಪಾಂಡವರು ದಿವ್ಯ ವಸ್ತ್ರಾಭರಣ ಭೂಷಿತರಾಗಿ ದ್ಯೂತದ ಸಭಾಂಗಣವನ್ನು ಪ್ರವೇಶಿಸಿದರು. ಸಭೆಯಲ್ಲಿದ್ದ ರಾಜರೊಂದಿಗೆ ಕುಶಲ ಪ್ರಶ್ನೆ ಮಾಡಿದ ನಂತರ ಅವರೆಲ್ಲ ತಮ್ಮ ತಮ್ಮ ಪೀಠಗಳಲ್ಲಿ ಆಸೀನರಾದರು. ಇದಿರಿನಲ್ಲಿ ದುರ್ಯೋಧನ, ಕರ್ಣ, ಶಕುನಿ, ಜಯದ್ರಥರೇ ಮೊದಲಾದವರು ಕುಳಿತಿದ್ದರು. ಶಕುನಿಯು ಯುಧಿಷ್ಠಿರನಿಗೆ ಹೇಳಿದ, ನೀವು ಕಾಣುತ್ತಿರುವಂತೆ ಸಭೆ ತುಂಬಿ ತುಳುಕುತ್ತಿದೆ. ಇನ್ನೇಕೆ ತಡ? ಪಂದ್ಯದ ನಿಯಮಗಳನ್ನು ಹೇಳೋಣವೇ? ಯುಧಿಷ್ಠಿರನು ಉತ್ತರಿಸಿದ. ಶಕುನಿ, ದ್ಯೂತದಲ್ಲಿ ಆಟಗಾರರು ಮೋಸದ ಆಟ ಆಡುವುದು ಪಾಪ. ಶಕ್ತಿ ಕ್ಷತ್ರಿಯರ ಆಸ್ತಿ. ಆದರೆ ಈ ಆಟದಲ್ಲಿ ಶಕ್ತಿ ಬಲಗಳಿಗೆ ಅವಕಾಶವಿಲ್ಲ. ಮೋಸಗಾರ ಮೋಸದಿಂದ ಮಾತ್ರ ಗೆಲ್ಲಬಲ್ಲ. ಹೀಗಿರುವಾಗ ಈ ದ್ಯೂತವನ್ನು ನೀನೇಕೆ ಅಷ್ಟೊಂದು ಹೊಗಳುತ್ತೀಯೇ? ಶಕುನಿಯು ಉತ್ತರಿಸಿದ, ಇದು ಸಂಖ್ಯೆಗಳ ಆಟ. ಇದರಲ್ಲಿ ಸಂಖ್ಯೆಗಳು ಮುಖ್ಯವಾದದ್ದು. ಇಲ್ಲಿ ಮೋಸಕ್ಕೆ, ವಂಚನೆಗೆ ಅವಕಾಶವೇ ಇಲ್ಲ. ಒಮ್ಮೆ ಗೆದ್ದವನು ಮುಂದಿನ ಸಲ ಸೋಲಬಹುದು. ಶಕುನಿ, ಮಹರ್ಷಿ ದೇವಲರು ಹೇಳಿದ್ದಾರೆ, ಮೋಸಗಾರರ ಜೊತೆ ಪಣವಿಟ್ಟು ಆಡುವುದು ಮಹಾಪಾಪ. ನಮ್ಮನ್ನು ಜ್ಞಾನವಂಚಿತರನ್ನಾಗಿ ಮಾಡಿ ಪಣವಿಟ್ಟು ಆಡಲು ಪ್ರಚೋದಿಸಬೇಡ. ಯುಧಿಷ್ಠಿರ, ಯುದ್ಧವಿರಲಿ ಜೂಜಿರಲಿ ಭಾಗಿಗಳು ಜಯದ ನಿರೀಕ್ಷೆಯಲ್ಲಿರುತ್ತಾರೆ. ಶ್ರೇಷ್ಠ ಆಟಗಾರನು ಸಹಜವಾಗಿಯೇ ತನಗಿಂತ ಕೀಳಾದವನನ್ನು ಸ್ಪರ್ಧೆಗೆ ಆಹ್ವಾನಿಸುತ್ತಾನೆ. ಜೂಜು ಯುದ್ಧಗಳಿಗೆ ಕರೆದರೆ ನಿರಾಕರಿಸುವುದು ಕ್ಷತ್ರಿಯ ಧರ್ಮವಲ್ಲ ಎನ್ನುವುದು ನಿಜ. ನಾನು ಎಂದೂ ನಿರಾಕರಿಸುವುದಿಲ್ಲ. ಇದು ನನ್ನ ಶಪಥ. ನಾನು ವಿಧಿಯ ಕೈಗೊಂಬೆ. ಬಾ ಆಡೋಣ. ಧರ್ಮಜನ ಮಾತುಗಳನ್ನು ಕೇಳಿ ದುರ್ಯೋಧನನಿಗೆ ಸಂತೋಷವಾಯಿತು. ಅವನು ಹೇಳಿದ, ವಜ್ರಖಚಿತ ಆಭರಣಗಳನ್ನು ನಾನು ಪಣಕ್ಕಿಡುತ್ತಿದ್ದೇನೆ. ನನ್ನ ಮಾವ ಶಕುನಿ ನನ್ನ ಪರವಾಗಿ ಆಡುವನು. ದುರ್ಯೋಧನ, ಆಟದ ನಿಯಮಗಳ ಪ್ರಕಾರ ಒಬ್ಬರು ಇನ್ನೊಬ್ಬರ ಪರವಾಗಿ ಆಡುವಂತಿಲ್ಲ. ಆದರೆ ಶಕುನಿಯೇ ನಿನ್ನ ಪರವಾಗಿ ಆಡಬೇಕೆಂಬುದು ನಿನ್ನ ಒತ್ತಾಯವಾದಲ್ಲಿ ಹಾಗೇ ಆಗಲಿ. ಧೃತರಾಷ್ಟ್ರ ಮತ್ತು ಇತರ ಗಣ್ಯ ವ್ಯಕ್ತಿಗಳು ಬಂದು ಆಸೀನರಾದರು. ಭೀಷ್ಮ, ದ್ರೋಣ, ಕೃಪ ಮತ್ತು ವಿದುರರಿಗೆ ನೆಮ್ಮದಿ ಇಲ್ಲವಾಗಿತ್ತು. ಯುಧಿಷ್ಠಿರನು ತನ್ನ ಕೊರಳಿಂದ ಮುತ್ತಿನ ಹಾರವೊಂದನ್ನು ತೆಗೆದು, ಈ ಕಂಠಾಭರಣಕ್ಕೆ ಸಾಟಿಯಾದುದು ಇನ್ನೊಂದಿಲ್ಲ. ಸಮುದ್ರ ಮಥನದಲ್ಲಿ ಇದು ಸಿಕ್ಕಿತು. ಇದಕ್ಕೆ ಸಮನಾಗಿ ಏನನ್ನಾದರೂ ಪಣಕ್ಕಿಡುವೆಯಾ ಎಂದು ಯುಧಿಷ್ಠಿರ ಸವಾಲು ಹಾಕಿದ. ದುರ್ಯೋಧನನು ತನ್ನ ಸಂಗ್ರಹದಲ್ಲಿದ್ದ ಆಭರಣಗಳನ್ನೆಲ್ಲ ಪಣವಾಗಿ ಒಡ್ಡಿದ. ಪಂದ್ಯ ಆರಂಭವಾಯಿತು. ಜೂಜುಕೋರನು ಯುಕ್ತ ಪರಿಜ್ಞಾನದಿಂದ ಇರುವುದು ಸಾಧ್ಯವಿಲ್ಲ. ಮೊದಲ ಆಟದಲ್ಲಿ ಶಕುನಿ ಯುಧಿಷ್ಠಿರನನ್ನು ಸೋಲಿಸಿದ. ನಾನು ಗೆದ್ದೆ ಎಂದು ಶಕುನಿ ಕೂಗಿ ಹೇಳಿದ. ಯುಧಿಷ್ಠಿರ ಹೇಳಿದ, ಶಕುನಿ, ನೀನು ನ್ಯಾಯ ಮಾರ್ಗದಲ್ಲಿ ಪಂದ್ಯವನ್ನು ಗೆದ್ದಿಲ್ಲ. ಆದರೂ ನೀನು ಜಂಬ ಕೊಚ್ಚಿಕೊಳ್ಳುತ್ತಿದ್ದೀಯೆ. ನನ್ನಲ್ಲಿ ಬಂಗಾರದ ನಾಣ್ಯಗಳು ತುಂಬಿದ ಹರಿವಾಣಗಳಿವೆ. ನನ್ನ ಸಂಗ್ರಹದಲ್ಲಿರುವ ಚಿನ್ನ ಬೆಳ್ಳಿ ಅಕ್ಷಯವಾದುದು. ಆ ಎಲ್ಲ ಸಂಪತ್ತನ್ನು ಪಣಕ್ಕಿಡುತ್ತಿದ್ದೇನೆ. ಬಾ, ಆಟ ಮುಂದುವರಿಸೋಣ. ಶಕುನಿ ಮತ್ತೆ ಮೋಸದ ಆಟ ಆಡಿದ. ಯುಧಿಷ್ಠಿರ ಸೋತ. ಶಕುನಿ ಅಬ್ಬರದಿಂದ ನಗುತ್ತಾ, ರಾಜ, ನೀನು ಸೋತೆ ಎಂದ. ಯುಧಿಷ್ಠಿರ ತಮ್ಮನ್ನು ಹಸ್ತಿನಾವತಿಗೆ ಕರೆತಂದಿದ್ದ ರಥವನ್ನು ಪಣಕ್ಕೊಡ್ಡಿ ಮುಂದಿನ ಆಟಕ್ಕೆ ಸಿದ್ಧನಾದ.
ಆ ರಥವು 1,000 ರಥಗಳಿಗೆ ಸಮನಾಗಿತ್ತು. ಹುಲಿಯ ಚರ್ಮ ಹೊದಿಸಿ ರಥವನ್ನು ಸಿಂಗರಿಸಲಾಗಿತ್ತು. ಭವ್ಯವಾದ 8 ಕುದುರೆಗಳು ಎಳೆಯುತ್ತಿದ್ದ ರಥವದು. ಕುದುರೆಗಳು ಎಷ್ಟು ವೇಗದಿಂದ ಓಡುತ್ತಿದ್ದವು ಎಂದರೆ ರಥದ ದಾರಿಗೆ ಅಡ್ಡ ಬಂದವರು ಕುದುರೆಯ ಕಾಲ್ತುಳಿತಕ್ಕೆ ಸಿಕ್ಕಿ ಮರಣ ಹೊಂದುತ್ತಿದ್ದರು. ತಪ್ಪಿಸಿಕೊಳ್ಳಲು ಆಸ್ಪದವೇ ಇರಲಿಲ್ಲ. ಇಂಥ ಅಮೂಲ್ಯವಾದ ಅಪೂರ್ವವಾದ ರಥವನ್ನು ಯುಧಿಷ್ಠಿರ ಈಗ ಪಣಕ್ಕೊಡ್ಡಿದ್ದ. ಆಟ ಭರದಿಂದ ಸಾಗಿತು. ದಾಳಗಳು ಉರುಳಿದವು. ಕೆಲವೇ ಕ್ಷಣಗಳಲ್ಲಿ ಸಭಾಂಗಣದಲ್ಲಿ ಶಕುನಿಯ ವಿಜಯದ ಕೇಕೆ ರಿಂಗಣಗೊಳಿಸುತ್ತಿತ್ತು. ಯುಧಿಷ್ಠಿರ ರಥವನ್ನು ಸೋತಿದ್ದ. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.